ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಬೆಳಕು ಕಲ್ಪಿಸುವುದು ನಮ್ಮ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ದೇವಸ್ಥಾನಗಳ ಮುಂಭಾಗ ಹೈಮಾಸ್ಕ್ ಲೈಟ್ ಅಳವಡಿಸುವ ಕಾರ್ಯ ಮಾಡುತ್ತಿರುವುದು ಮೆಚ್ಚುವಂತಹದ್ದು ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದರು. ಶಿರಾ ತಾಲೂಕಿನ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸೂರ್ಯಬಿಂಬ ಯೋಜನೆಯಡಿ ಸೋಲಾರ್ ಹೈಮಾಸ್ಕ್ ಲೈಟ್ ಅಳವಡಿಸುವ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ನಂತರ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಮಾತನಾಡಿ, ಸಾರ್ವಜನಿಕವಾಗಿ ಅನುಕೂಲವಾಗುವಂತಹ ಕೆಲಸ ಜನಪ್ರತಿನಿಧಿ ಮಾಡಿದಾಗ ಜನರ ಮನಸ್ಸಿನಲ್ಲಿ ನಮ್ಮ ಸೇವೆಗಳು ಉಳಿಯಲು ಸಾಧ್ಯ. ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೊಂಡು ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗಬೇಕೆಂಬ ಉದ್ದೇಶದಿಂದ ನನ್ನ ಅನುದಾನದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿರಾ, ಬರಗೂರು, ಗೋಪಿಕುಂಟೆ ಗ್ರಾಮದಲ್ಲಿ ಉತ್ತಮ ದರ್ಜೆಯ ಸರ್ಕಾರಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ದೇನೆ. ಅಲ್ಲದೆ ತರೂರು ಹಾಗೂ ತಾವರೆಕೆರೆ ಗ್ರಾಮಗಳಲ್ಲೂ ಕೂಡ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದೇವೆ. ಸರ್ಕಾರಿ ಶಾಲೆಯ ಕಟ್ಟಡ ನಿರ್ಮಾಣ ಕಾರ್ಯದ ಸೇವೆ ನನಗೆ ಹೆಚ್ಚು ತೃಪ್ತಿ ನೀಡಿದೆ. ಇದಲ್ಲದೆ ತಾಲೂಕಿನ ಎಲ್ಲಾ ದೇವಾಲಯಗಳ ಮುಂದೆ ಸ್ಥಿರಬಿಂಬ ಯೋಜನೆಯಲ್ಲಿ ಸೋಲಾರ್ ಹೈಮಾಸ್ಕ್ ಲೈಟ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದೇನೆ. ವಿಧಾನ ಪರಿಷತ್ ಸದಸ್ಯನಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪ್ರಥಮ ಆದ್ಯತೆ ನೀಡಿದ್ದೇನೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶಿರಾ ಕ್ಷೇತ್ರದ ಜನತೆ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡುತ್ತಾರೆ ಎಂಬ ವಿಶ್ವಾಸವಿದ್ದು ರಾಜ್ಯದಲ್ಲಿಯೇ ಶಿರಾ ಕ್ಷೇತ್ರ ಮಾದರಿ ಮಾಡುವ ಸಂಕಲ್ಪ ಹೊಂದಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್, ಕಾವೇರಮ್ಮ, ದೇವರಾಜ್, ಭಾಸ್ಕರಪ್ಪ, ರಾಧಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಭಾಗದ ಜನ ಒಂದು ಒಳ್ಳೆ ರೀತಿ ಸಮೃದ್ಧಿಯನ್ನು ಕಾಣಲಿ ಅಂತೇಳಿ ಇವತ್ತು ದೇವರಲ್ಲಿ ಬೇಡ್ಕೋತೇವೆ. ಎಲ್ಲ ಒಂದು ಕೆಲಸ ಮಾಡಿ, ನಿಮ್ಮ ಕಡೆಯಿಂದ ಹಾಕ್ಬೇಡ, ನನ್ನ ಕಡೆಯಿಂದ ಹಾಕೋನು, ನೀವು ವೈಯಕ್ತಿಕ ಮತ್ತೆ ಚಿದಾನಂದ ಗೌಡರು ಇವತ್ತು ಬೆಳಗ್ಗೆನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಒಂದು ಹೈಮಾಸ್ಕದ್ದು ಲ್ಯಾಂಪ್ ಹಾಕಬೇಕು, ಸೋಲಾರ್ ಲ್ಯಾಂಪು, ಅದರ ಭೂಮಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಬೇಕಾಗ್ತಕ್ಕಂಥ ವೆಚ್ಚವನ್ನು ನಮ್ಮ ಲೋಕಸಭಾ ಸಂಸದರ ನಿಧಿಯಿಂದ ಕೊಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ. ಚಿದಾನಂದ ಗೌಡರು ಇವತ್ತೇ ಒಂದು ಪತ್ರ ಕಳಿಸ್ಲಿ, ಕೂಡಲೇ DC-ಗೆ ಹೇಳಿ ಅದನ್ನು ಹಣ ಬಿಡುಗಡೆ ಮಾಡಿಸ್ತೇನೆ. ಅದೊಂದು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಊರವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಚಿದಾನಂದ ಎಂ ಗೌಡ ಜಿ ಕಿ, ಚಿದಾನಂದ ಎಂ ಗೌಡ ಜಿ ಕಿ, ಭಾರತ್ ಮಾತಾ ಕಿ. ಎಲ್ಲ ಒಂದು ಕೆಲಸ ಮಾಡಿ, ನಿಮ್ಮ ಕಡೆಯಿಂದ ಹಾಕ್ಬೇಡ, ನನ್ನ ಕಡೆಯಿಂದ ಹಾಕೋನು, ನೀವು ವೈಯಕ್ತಿಕ ಮತ್ತೆ